ವೀಕ್ಷಕರೇ, ಇದು ದೇವಸ್ಥಾನದ ಏನು ನಮ್ಮ ಕಳಸೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ ಈ ಪಾರ್ಕಿಂಗ್ ವ್ಯವಸ್ಥೆ ನೋಡಿ. ಇದು ಯಾವಾಗಲೂ ಕಾಮಗಾರಿ ಆಗಬೇಕಿತ್ತು. ಈ ಮಳೆಗಾಲದಲ್ಲಿ ಈ ಥರ ಚರಂಡಿ ಹಗ್ದುಬಿಟ್ಟಿದ್ದಾರೆ. ಎಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ದೇವಸ್ಥಾನಕ್ಕೆ ಬರೋರು ಈ ಥರ ಸಂದರ್ಭದಲ್ಲಿ ಈ ಥರ ಒಂದು ಚರಂಡಿ ತೆಗೆದು ಎಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ. ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತೇಳಿ ಖಾಲಿ JCBಯಲ್ಲಿ ಹಗ್ದಿಟ್ಟಿದ್ದಾರೆ. ನೀರು ಹೋಗುತ್ತಾ ಚರಂಡಿಯಲ್ಲಿ? ಈಗ ಜೋರು ಮಳೆ ಬಂದ ಸೀದಾ ನೀರು ರೋಡಲ್ಲೇ ಹೋಗುತ್ತಾ ಅಂತ? ಅಲ್ಲ, ಮಳೆ ಕಮ್ಮಿ ಆಗೋದು. ಓಕೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ನಮ್ಮ ಕಳಸದ ಮುಖ್ಯ ರಸ್ತೆಯ ಸಮೀಪದಲ್ಲಿರುವಂತಹ ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಯಾವ ತರ ಇದೆ ಅಂತ ನಿಮ್ಗೆ ಆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ದಯವಿಟ್ಟು ಇದಕ್ಕೆ ನೋಡಿ. ಇದು ಗುದ್ದಲಿ ಪೂಜೆ ಆಗಿ ಒಂದು 2-3 ತಿಂಗಳಾಗಿದೆ. ಬಟ್ ಆದ್ರೂ ಯಾವುದೇ ಒಂದು ಕಾಮಗಾರಿ ನಡೀತಾ ಇಲ್ಲ. ಮಾಡಿದ್ಮೇಲೆ ಒಂದು 2 ದಿನ ಕೆಲಸ ಮಾಡಿರ್ಬೋದು. ಇಲ್ಲೇ ನೋಡ್ಬೋದು, ಒಂದು ಕಡೆಯಿಂದ ಜಲ್ಲಿ ಹಾಕೊಂಡು ಮತ್ತೆ ಮಧ್ಯದಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಯಾವ ಕಡೆ ನಿಲ್ಸ್ಬೇಕು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಪೊಲೀಸ್ ಅವರ ನಡುವೆ ಒಂದು ಸ್ವಲ್ಪ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಪ್ರತಿ ವೀಕೆಂಡ್ ದಿವಸನೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಇದಕ್ಕೆ ಗುತ್ತಿಗೆದಾರರಿಗೆ ನಾವು ಒಂದು ಕರೆ ಮಾಡಿದಾಗಲೂ ಅವ್ರ ಫೋನ್ ರಿಸೀವ್ ಮಾಡೋದಿಲ್ಲ. ಇದಕ್ಕೆ ಒಂದ್ ಏನ್ ವಿಷಯ ಅಂತ ಹೇಳಿದ್ರೆ, ಇದಕ್ಕೆ ಈ ಮಳೆ ಬರೋ ಸಂದರ್ಭದಲ್ಲೂ ಕೂಡ ಅವರು ಸ್ವಲ್ಪ ಸ್ಥಗಿತ ಮಾಡ್ಬೋದಿತ್ತು. ಸ್ವಲ್ಪ ದಿನ ಬಿಟ್ಟು ಆದ್ರೂ ಅವ್ರ ಕೆಲಸ ಹಿಡಿಬಹುದಿತ್ತು. ಅದು ಕೆಲಸ ಮಾಡ್ತಾ ಇಲ್ಲ. ಬಟ್ ಈ ಭಾಗದಲ್ಲಿ ಅಂತ ಹೇಳಿದ್ರೆ ನೋಡಿ, ಈ ತರ ಈಗ ಮೊನ್ನೆ ಕೂಡ ನನ್ನ ಎದುರುಗಡೆನೆ ಚರಂಡಿ ತೆಗೆದಿಟ್ಟಿದ್ದಾರೆ. ಬಟ್ ಆ ಮೇಲ್ಗಡೆ ಬಂದ ನೀರು ಇದ್ರಲ್ಲಿ ಹರಿದು ಹೋಗ್ಬೇಕು. ಅದು ಕಳಸ ಪೇಟೆ ತುಂಬಾ ಹೋಗುತ್ತೆ. ಬಟ್ ನೋಡಿ, ಅಲ್ಲಿ ಮೇಲ್ಗಡೆ ಏನು ನಮ್ಮ ಕಟ್ಟಡ ಕಾಣ್ತಾ ಇದೆ, ಆ ಕಲ್ಲಿನ ಕಟ್ಟೆ, ಅದರಲ್ಲೊಂದು ಮೋರಿ ಕೊಟ್ಟಿದ್ದಾರೆ. ಆ ಮೋರಿ ಪೈಪ್ ಅಲ್ಲಿ ಬಂದ ನೀರು ಅಲ್ಲಿ ಕೆಳಗಡೆ ಚರಂಡಿ ಹೋಗ್ಬೇಕು. ಚರಂಡಿ ಹೋಗ್ತಾ ಇಲ್ಲ. ಬಟ್ ಎಲ್ಲಾ ಬಂದು ನೀರು ಇದರಲ್ಲಿ ಬಂದು ಸೇವ್ ಆಗಿದೆ. ನೋಡಿ, ಇಲ್ಲಿ ಶೌಚಾಲಯ ಕೂಡ ಇದೆ. ನನ್ನ ಬಲಭಾಗದಲ್ಲಿ ಶೌಚಾಲಯಕ್ಕೆ ಹೋಗೋಕ್ಕೂ ಇಲ್ಲಿ ಕಷ್ಟನೇ. ಈ ತರ ಕೆಸರು ಇದ್ರಲ್ಲಿ ಯಾವ ತರ ಹೋಗ್ತಾರೆ ಪ್ರವಾಸಿಗರು? ಅಲ್ಲಲ್ಲೇ ಬಂದು ಎಲ್ಲಾ ಇಲ್ಲೇ ವ್ಯವಸ್ಥೆ, ಹೊರಗಡೆನೆ ಬಾತ್ರೂಮ್ಗೆ ಹೋಗ್ತಾ ಇಲ್ಲ. ಬಟ್ ಇಂಥ ಒಂದು ಕೆಲಸ ಇಲ್ಲಿ ಯಾಕೆ ಈ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ? ನಾವು ದೇವಸ್ಥಾನ ಸಮಿತಿಯ ಏನ್ ಸಂಬಂಧಪಟ್ಟ ಅಧಿಕಾರಿಗಳಿದೆ ಅವರು ಗಮನಕ್ಕೂ ತಂದಿದ್ದೇವೆ. ಬಟ್ ಈ ಪಾರ್ಕಿಂಗ್ ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳಿ ಈಗ ಮೊನ್ನೆ ಕೂಡ ಬಂದು ಹಗಲು ಈ ತರ ಮಾಡಿಟ್ಟು ಹೋಗ್ತಾರೆ. ಇವತ್ತು ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆ ಸ್ವಲ್ಪ ಪ್ರವಾಸಿಗರು ಮತ್ತೆ ಸ್ಥಳೀಯರು ಕೂಡ ಮಾತಿನ ಚಕಮಕಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದಾಗೆ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡ್ಬೇಕು ಗುತ್ತಿಗೆದಾರರು, ಯಾಕೆ ತುರ್ತಾಗಿ ನೀವು ಮಾಡ್ಬೇಕು? ಈಗ ನೋಡಿ, 1 ದಿನ ಕೆಲಸ ಮಾಡ್ತಾರೆ, 15 ದಿನ ಕೆಲಸ ಮಾಡಲ್ಲ. ಇಲ್ಲ, ಒಂದು ಕೆಲಸ ನಿಲ್ಸಿ ಗಾಡಿಗೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಲ್ಲ. ಇದಕ್ಕೆ ಯಾವ್ದಾದ್ರು ಒಂದು ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ದೇವಸ್ಥಾನದ ಸಮಿತಿಯಿಂದ ಯಾರು ಕೂಡ ಮಾಡ್ತಾ ಇಲ್ಲ. ಈ ಪ್ರವಾಸಕ್ಕೆ ಹೊರನಾಡು ಕ್ಷೇತ್ರಕ್ಕೆ ಬರ್ತಾರೆ, ಪ್ರವಾಸಿ ತಾಣಗಳನ್ನು ನೋಡಕ್ ಬರ್ತಾರೆ. ಹಾಗೇನೆ ನಮ್ಮ ಕಳಸೇಶ್ವರ ದೇವಸ್ಥಾನ ಬಂದು ಹೋಗುವಂತ ಪ್ರವಾಸಿಗರು ಎಷ್ಟೋ ಜನ ನೀವು ನೋಡ್ತಾ ಇದೀರಿ. ಈಗಲೂ ನೋಡ್ತಾ ಇದ್ದೀರಿ. ನೋಡಿ, ಗಾಡಿ ಯಾವ ತರ ನಿಲ್ಸಿದೆ ನೋಡಿ. ಅಲ್ಲೆಲ್ಲೇ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇಲ್ಲಿ ಪೊಲೀಸ್ನವರು ಪ್ರವಾಸಿಗರಿಗೆ ಜೋರ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಗೊಂದಲ. ನೀವು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆ, ನಾವು ಎಲ್ಲಿ ನಿಲ್ಸ್ಬೇಕು ಅಂತಾನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಎಲ್ಲೋದ್ರು, ಗುತ್ತಿಗೆದಾರರು ಎಲ್ಲೋ ಹೋಗಿದ್ದಾರೆ? ಅವರಿಗೆ ಎಲ್ಲ ಅಮೌಂಟ್ ಅರ್ಧಕ್ಕರ್ಧ ಬಂದಿರ್ಬೇಕು. ಹಾಗಾಗಿ ಯಾವ್ದು ಕೆಲಸ ಮಾಡ್ತಾ ಇಲ್ಲ. ಅವ್ರು ಯಾವಾಗ ಕೆಲಸ ಮಾಡಿ ಫೈನಲ್ ಮಾಡ್ತಾರ ಅಲ್ಲಿ ತನಕ ಯಾರು ಪ್ರಶ್ನೆ ಮಾಡಲ್ಲ ಇದನ್ನ. ಇಂಥ ಒಂದು ನಮ್ಮ ಕಳಸ ಬಿಡಿ, ಅದು ರಸ್ತೆ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಅದು ನಾವು ಎಷ್ಟೇ ಅದ್ರ ಬಗ್ಗೆ ಉಗಿದ್ರು ಅವರಿಗೆ ಮಾನ ಮರ್ಯಾದೆ ಅಂತ ಎಂತೂ ಇಲ್ಲ ನನ್ನ ಪ್ರಕಾರದಲ್ಲಿ. ದಯವಿಟ್ಟು ಇದನ್ನು ಈಗಲೇ ತುರ್ತಾಗಿ ಅಧಿಕಾರಿಗಳು ಸಂಬಂಧಪಟ್ಟವರು ತುರ್ತಾಗಿ ಇದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು ಅವರಿಗೆ. ಈಗ ಪ್ರವಾಸಕ್ಕೆ ಈಗ ಮಳೆ ಬರ್ತಾ ಇದೆ, ಹೌದು, ಎಲ್ಲರಿಗೂ ಅಂದಾಜಾಗುತ್ತೆ ಮಳೆ ಸಂದರ್ಭದಲ್ಲಿ ಏನು ಮಾಡಕ್ಕಾಗಲ್ಲ ಅಂತ. ಅದಕ್ಕೆ ತಾತ್ಕಾಲಿಕವಾಗಿ ಏನಾದ್ರು ಮಾಡ್ಬೋದಲ್ಲ. ಈ ತರ ಚರಂಡಿ ಇಟ್ರೆ ಮತ್ತೆ ಗಾಡಿಗಳು ಹೆಂಗ್ ಪಾರ್ಕಿಂಗ್ ನಿಲ್ಸಕ್ಕಾಗುತ್ತೆ? ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ನೋಡೋಣ, ನಮ್ಮ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವ್ರ ಹತ್ರನೂ ಒಂದು ಮಾಹಿತಿ ತಗೊಂಡು ಇನ್ನೇನು ನೋಡೋಣ ಯಾವ ತರದೆಲ್ಲ ಮಾತುಗಳು ಬರ್ತದೆ ಅಧಿಕಾರಿಗಳ ಮತ್ತೆ ಗುತ್ತಿಗೆದಾರರ ವಿರುದ್ಧ. ಸರ್, ಈಗ ಕಳಸೇಶ್ವರ ದೇವಸ್ಥಾನ ಸಮೀಪದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಂತ ಒಂದು ಜಾಗ ಇತ್ತಲ್ಲ ಸರ್, ಈಗ ಅದನ್ನು ಈ ತರ ಆಗದಿಟ್ಟಿದಾರಲ್ಲ ಸರ್, ಇದ್ರ ಬಗ್ಗೆ ಏನು ಮಾಹಿತಿ ಏನಾದ್ರು ಉಂಟಾ ನಿಮಗೆ? ಇದ್ರ ಬಗ್ಗೆ ಮಾಹಿತಿ ಏನಿಲ್ಲ. ಯಾಕಂತ ಹೇಳಿದ್ರೆ ಈಗ ಮಳೆ ಬರ್ತಾ ಇದೆ, ಯಾತ್ರಾರ್ಥಿಗಳು ಬರ್ತಾ ಇದ್ದಾರೆ, ಅವರಿಗೂ ಸ್ವಲ್ಪ ತೊಂದರೆ ಆಗ್ತಾ ಇದೆ. ವಾಹನ ನಿಲ್ಸಿಗೂ ಬಾರಿ ಅಡಚಣೆ ಆಗ್ತಾ ಇದೆ ಇಲ್ಲಿ. ಅವರಿಂದ ಇಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಹಕಾರ ಮಾಡಿದ್ರೆ ಬಾರಿ ಒಳ್ಳೇದು ಅಂತ ನನ್ನ ಅನಿಸಿಕೆ. ಈಗ ಕೆಲವು ದಿನಗಳ ಅಂದ್ರೆ ಒಂದು ಗುದ್ದಲಿ ಪೂಜೆ ಆದ ನಂತರ 2 ದಿನ ಬಂದು ಕೆಲಸ ಮಾಡಿದ್ದಾರೆ ಅಂತ ಒಂದು ಸ್ಥಳೀಯರು ಕೂಡ ಇಲ್ಲಿ ಆರೋಪ ಮಾಡ್ತಿದ್ದಾರೆ. ಈ ಗುತ್ತಿಗೆದಾರರು ಯಾಕೆ ಸರ್ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ? ಮತ್ತೆ ಇಲ್ಲಿ ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಬರುವಂತ ಪ್ರವಾಸಿಗರಿಗೆ ಒಂದು
ಶೌಚಾಲಯ ಕೂಡ ಇಲ್ಲಿದೆ. ಬಟ್ ಇಲ್ಲಿ ಬರಲ್ಲ ಅವರು ಈ ತರ ವ್ಯವಸ್ಥೆ ಹೌದು, ನೋಡ್ಕೊಂಡು. ಹೌದು. ಬಟ್ ಅಲ್ಲಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇದೆ. ಮಾಹಿತಿ ಅಂತ ಹೇಳಿದ್ರೆ ಅವರಿಗೆ ನಾವು ಯಾತ್ರಾರ್ಥಿಗಳಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಇದು ಮಾಡಬೇಡಿ, ಇಲ್ಲಿ ಹೇಳಲಿಕ್ಕೆ ನಾವು ಇಲ್ಲದೇ ಇದ್ದ ಸಮಯದಲ್ಲಿ ಬಂದು ಮಾಡ್ತಾರೆ. ಅದು ಸಾರ್ವಜನಿಕರಿಗೆ ಗೊತ್ತಾಗೋದಿಲ್ಲ. ರಾತ್ರಿ ಬಂದು ತುಳಿತಾರೆ, ಅದು ಇದಾಗುತ್ತೆ. ಅವ್ರು ಯಾವ ಇದರಲ್ಲಿ ಕಾರಣದಲ್ಲಿ ಈ ತರ ಮಾಡ್ತಾ ಇದ್ದಾರೆ ನಮಗೂ ತಿಳಿತಾ ಇಲ್ಲ. ಇದನ್ನ ಅವ್ರು ಮತ್ತೊಮ್ಮೆ ಬಂದು ಎಲ್ಲ ಸೇರಿ ಇದನ್ನ ಮಾಡಿ ಒಂದು ಕ್ಲೀನಾಗಿ ಮಾಡಿ ಕೆಲಸ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಅಂತ ನಮ್ಮ ಇದಾಗುತ್ತೆ ಅಷ್ಟೇ. ಈಗ ಪ್ರವಾಸಿಗರಂದ್ರೆ ಈಗ ವೀಕೆಂಡ್ ಎಲ್ಲ ಈಗ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ ಪ್ರವಾಸಕ್ಕೆ. ಇವತ್ತು ಕೂಡ ಒಂದು ಸ್ವಲ್ಪ ಗೊಂದಲ ಸೃಷ್ಟಿಯಾಯ್ತಂತೆ ಅಲ್ಲಿ ಅಂದ್ರೆ ಪ್ರವಾಸಿಗರ ನಡುವೆ ಮತ್ತೆ ಪೊಲೀಸ್ ಅವ್ರ ನಡುವೆ. ಇದನ್ನ ನಿಮಗೆ ಮಾಹಿತಿ ಇಲ್ಲ? ನಮ್ಗೆ ಅಂತ ಮಾಹಿತಿ ನಾವಿದ್ದಾಗ ಸ್ವಲ್ಪ ನಾವೆಲ್ಲ ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ತೀವಿ. ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ಅವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೂ ನಾವು ಸ್ವಲ್ಪ ಸಹಾಯ ಮಾಡ್ತೀವಿ. ಮತ್ತೆ ತೀವ್ರವಾಗಿ ಮಾಡ್ಲಿಕ್ಕೂ ಆಗೋದಿಲ್ಲ. ಅದೇ ಇಲ್ಲಿಗೆ ಒಂದು ತಾತ್ಕಾಲಿಕವಾಗಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೂ ಇಲ್ಲ. ಅದು ಅಧಿಕಾರಿಗಳಿಗೆ ಮತ್ತೆ ತರಬೇಕು ಮತ್ತು ಬಾಕಿದವರು ಜನಪ್ರತಿನಿಧಿಗಳು ತರಬೇಕು. ಇದನ್ನ ಮಾಡಿ ಈ ತರ ಮಾಡ್ಬೇಕಂದ್ರೆ ಅವ್ರು ಸ್ವಲ್ಪ ಒತ್ತಡ ಇರಬೇಕು. ಇಲ್ಲ ಇವ್ರಿಗೆ ಯಾವ ಕಾರಣದಲ್ಲಿ ಒತ್ತಡ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವಾಗ ಮಾಡ್ತಾರೆ ಆವಾಗ ನಾವು ತಗೋಬೇಕಷ್ಟೇ. ಅಷ್ಟೇ. ಈಗ ಅದ್ರ ಬಗ್ಗೆ ನಾವೇನು ಮಾತಾಡಂಗಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಮೊಹಿದೀನ್ ಅಂತ. ನಮಸ್ಕಾರ ಗೆಳೆಯರೇ. ನಮ್ಮ ಕಳಸ ತಾಲೂಕಿನ ಸುತ್ತಮುತ್ತಲಿನ ಊರಿನ ಸುದ್ದಿಗಳನ್ನ ಬಿತ್ತರಿಸುವ ನ್ಯೂಸ್ ಕರ್ನಾಟಕ ಯಶಸ್ವಿಯಾಗಿ ಮುನ್ನುಗ್ಗುತ್ತಾ ಇದೆ. ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ಸುದ್ದಿಗಳನ್ನ ಮೊದಲು ತಿಳಿಯಲು ಈಗಲೇ ನ್ಯೂಸ್ ಕರ್ನಾಟಕವನ್ನ ಫಾಲೋ ಮಾಡಿ. ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.